ನಿಮ್ಮಂಥವ್ರು ಮಾಡೋ ಕೆಲಸಕ್ಕೆ ನೀವು ಹೇಳ್ತೀನಿ ಸೆಟ್ರೇಟ್ ಮಾಡಿದ್ರೆ ಇದು 1 ವೀಕ್ ನಾನು ಮತ್ತೆ ನಿಮ್ಮ ಮೇಲೆ ರಿಪೋರ್ಟ್ ಮಾಡೋಣ ನಾನು ಹೇಳ್ತೀನಿ. ಟಿಟಿ ಚುಚ್ಚುಮದ್ದಿಗೆ ಹೊರ ಕಳಿಸುತ್ತಿರುವ ಆರೋಪ, ವೈದ್ಯರಿಗೆ ಸಚಿವರು ಹಿಗ್ಗಾಮುಗ್ಗ ತರಾಟೆ. ನಗರದ ಚಿಕಲ್ಪರಿವಿ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ 12 ಹಾಸಿಗೆಗಳ ವಾರ್ಡ್ ಮತ್ತು BPHU ಪ್ರಯೋಗಾಲಯವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು NS ಬೋಸರಾಜ್ ಅವರು ಮತ್ತು ಶಾಸಕರಾದ G ಅಂಪಯ್ಯ ನಾಯಕ್ ಅವರು ಶನಿವಾರ ಉದ್ಘಾಟಿಸಿದರು. ಸರ್ಕಾರವು ಸಾರ್ವಜನಿಕರ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಆಸ್ಪತ್ರೆಯ ಕಟ್ಟಡ ಮತ್ತು ವೈದ್ಯರನ್ನು ನೇಮಕ ಮಾಡಲಾಗುತ್ತಿದೆ. ಆದರೆ ರೋಗಿಗಳಿಗೆ ಅಗತ್ಯವಾದ ಎಲ್ಲ ಔಷಧಿಗಳನ್ನು ಸರಬರಾಜು ಮಾಡುತ್ತಿದ್ದರೂ ಕೂಡ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲವೆಂದು ದೂರು ಬರುತ್ತಿವೆ. ಟಿಟಿ ಚುಚ್ಚುಮದ್ದು ಇಲ್ಲವೆಂದು ಖಾಸಗಿ ಔಷಧಿ ಅಂಗಡಿಗಳಿಗೆ ಕಳಿಸುತ್ತಿದ್ದೀರಿ ಎಂದು ಸಾರ್ವಜನಿಕರು ಸಮಸ್ಯೆ ಹೇಳುತ್ತಿದ್ದಾರೆ. ಉತ್ತಮ ಚಿಕಿತ್ಸೆಯನ್ನು ನೀಡುವ ಜವಾಬ್ದಾರಿ ವೈದ್ಯರದ್ದಾಗಿರುತ್ತದೆ. ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬರದಂತೆ ಕಾರ್ಯನಿರ್ವಹಿಸಿ ಹಾಗೂ ಔಷಧಿಗಳನ್ನು ಹೊರಗಿನಿಂದ ತರಿಸದೆ ಆಸ್ಪತ್ರೆಯಲ್ಲಿ ವಿತರಿಸಬೇಕು ಎಂದು ಆಸ್ಪತ್ರೆಯ ಪ್ರಭಾರಿ ವೈದ್ಯಾಧಿಕಾರಿಗಳಾದ ಅರವಿಂದ್, ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರರವರಿಗೆ ಸೂಚನೆಯನ್ನ ನೀಡಿದರು. ನೀವು ಡಾಕ್ಟ್ರ ಅರವಿಂದ್, ಎಷ್ಟು ದಿವಸ ಬಂದಿದ್ದೀವಿ? 6 ಮಂತ್ಸ್. ಒಬ್ಬರು ಇರೋದಿಲ್ಲ ಇಲ್ಲಿ, ಯಾರು ಟೈಮಿಗೆ ಬರೋದಿಲ್ಲ. ಈಗ ಹೇಳ್ತಾ ಇದ್ರೆ ನೀವು ಅದಕ್ಕೇನು ಎಕ್ಸ್ಪ್ಲನೇಷನ್ ಹೇಳ್ತಾರೆ ನೋಡಿ. ಟಿ ಇಂಜೆಕ್ಷನ್ ಎದಕ್ಕೆ ಹೇಳಿದ್ರೆ ಇಂಜೆಕ್ಷನ್ಸ್ ಗೌರ್ಮೆಂಟ್ ಸ್ಟಾಕ್ ದುಡ್ಡು ಖರ್ಚು ಮಾಡಿ ಇಡೋದು ಸರ್, ಅದು ಹೊರಗಡೆ ಫ್ರಿಜ್ಜಲ್ಲಿ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಇದಕ್ಕೆ ಮಾರಾಟ ಮಾಡಿಸ್ತಾರೆ ಸ್ಟಾಕ್ ನರ್ಸ್ ಗೊತ್ತಿರಲ್ಲ ಸರ್ ಅಷ್ಟು. ಅವ್ರಿಗೆ ಹಾಕಿರ್ತಾರೆ ಸ್ಟಾಕ್ ನರ್ಸ್ ಗೊತ್ತಿಲ್ಲ ಅದು ಪ್ರಾಪರ್ಲಿ ಸ್ಟಾಕ್ ಎಲ್ಲ ಏನು ಇಂಥ ಇದು ನಾನು ಹೇಳ್ತೀನಿ ಇವರು ಎಲ್ಲರಿಗೂ ಗೊತ್ತು ಸರ್. ಅದು ಏನಾಗಿದೆ ಎಮರ್ಜೆನ್ಸಿಯಲ್ಲಿ ಸ್ಟಾಕ್ ಇದರಲ್ಲಿ ಫ್ರಿಜ್ ಇದರಲ್ಲಿ ಇಡಬೇಕು ಸರ್. ಅವರು ಇಟ್ಟರೆ ಗೊತ್ತಾಗೋದಿಲ್ಲ ನರ್ಸಿಗೆ. ಅದೇ ಅವ್ರಿಗೆ ತಗೊಂಡು ಇಡ್ಬೇಕು ಸರ್. ನೀವು ಅದೇ ಸಮಾಧಾನ ಮಾಡ್ತೀರಲ್ಲ? ಇಲ್ಲ ಸರ್, ಅದು ಇನ್ನೊಂದು ಏನಂದ್ರೆ ನಮ್ಮದು ಕ್ಯಾರಿಯರ್ ತಗೊಂಡು ಇಡ್ಬೇಕು ಸರ್. ಅದನ್ನು ಇಟ್ಟಿಲ್ಲ ಅವರು. ನಾನು ಮಾತಾಡ್ತೀನಿ. ಯಾಕೆ ಮಾಡ್ತಾರೆ ನೌಕರಿಲಿ? ಅದು ಯಾಕೆ ನೌಕರಿ ಯಾಕೆ ಮಾಡ್ತಾರೆ? ಆರಾಮಾಗಿ ಮಾಡ್ಲಿಕ್ಕಿಲ್ಲ ಬಂದು ಮತ್ತೆ ಎಲ್ಲ ನಿಮ್ಮಂತಲ್ಲಿ ಇಟ್ಕೊಂಡ್ರೆ ಸರ್ಕಾರಗಳು ಎಲ್ಲ ಕೆಟ್ಟ ಹೆಸರು ಬರೋದು. ಇಂಥ ಹಾಸ್ಪಿಟಲ್ ಎಲ್ಲ ಇಟ್ಕೊಂಡಿದ್ದೀವಿ. ನಾನು ಹೇಳ್ತೀನಿ, ಒಬ್ಬೊಬ್ಬರು ಸಸ್ಪೆಂಡ್ ಮಾಡಿ ನನಗೆ ಕಳಿಸಲು ಕೇಸ್ ಹಾಕ್ತಾರೆ ನೋಡಿ ಮೇಲೆ. ಆಯ್ತು ಸರ್, ಸೀರಿಯಸ್ ಆಗಿ. ಇಲ್ಲ ನಾವು ಬಿಡೋದಿಲ್ಲ. ಇಲ್ಲ ಇವಾಗ ಸೆಟ್ ಮಾಡಿ ಇಂಜೆಕ್ಷನ್ ಇಟ್ಕೊಂಡು ಜನರಿಗೆ ಇಂಜೆಕ್ಷನ್ ಇಲ್ಲ ಔಟ್ಸೈಡಿಗೆ ಕಳಿಸಿ. ನೀವು ಒಳಗೆ ಫ್ರಿಜ್ನಾಗ ಇಟ್ಟು ನರ್ಸ್ ಗೊತ್ತಿಲ್ಲ ಅಂದರೆ ಇದಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್. ಆ ಡಯಾಲಿಸಿಸ್ ಹಂಗೆ ಬಂದೆ 15-20 ದಿವಸ ಮೇಲೆ ಆಯ್ತದೆ. 4,000 ಪೇಪರಲ್ಲಿ ನೋಡಿ ಸರ್. ಮಷಿನ್ಸ್ ಸೆಟ್ರೇಟ್ ಮಾಡ್ಕೋಬೇಕು. ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಟೋಮೆಟಿಕ್ ಸೆಟ್ರೇಟ್ ಆಗ್ತದೆ. ಇದ್ರ ಮೇಲೆ ಕಾನ್ಸಂಟ್ರೇಷನ್ ಬರೋದು ಹೋಗೋದು ಹೊರಗೆ ಇದು ಮಾಡ್ಕೊಬೋದು. ವಾಟ್ ಫಾರ್ ಯು ಆರ್ ಡೂಯಿಂಗ್? ಜನ ಸಲುವಾಗೆಲ್ಲ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಮೆಡಿಸಿನ್ ತಂದು ನಿಮಗೆಲ್ಲ ಸ್ಯಾಲ್ರೀಸ್ ಕೊಟ್ಟು ಬಿಲ್ಡಿಂಗ್ಗಳು ಕಟ್ಟಿ ಜನರುಗಳನ್ನ ಬೇಯಿಸ್ಕೋಬೇಕು ಸರ್ಕಾರ. ನೀವು ಆರಾಮಾಗಿರ್ತೀರಿ. ನಾವು ಹಂಗೆ ಇರ್ಕೊಂಡು ಹೋಗ್ಬೇಕು 2-5 ವರ್ಷಕ್ಕೆ. ನಿಮ್ಮಂಥವ್ರು ಮಾಡೋ ಕೆಲಸಕ್ಕೆ ನೀವು ಹೇಳ್ತೀನಿ ಸೆಟ್ರೇಟ್ ಮಾಡಿದ್ರೆ ಇದು 1 ವೀಕ್ ನಾನು ಮತ್ತೆ ನಿಮ್ಮ ಮೇಲೆ ರಿಪೋರ್ಟ್ ಮಾಡೋಣ ನಾನು ಹೇಳ್ತೀನಿ. ನಂತರ ವೇತನ ಪಾವತಿಗೆ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳು ಸಚಿವರಲ್ಲಿ ಮನವಿ ಮಾಡಿದರು. ಹೇಳ್ದಲ್ಲ ಇವರೆಲ್ಲ ಇದೆ. ನಾನು ಹೇಳಿದ್ರೆ ನೀವು ನೋಡೋದಲ್ಲ, ಅವ್ರು ಮಾಡೋದಲ್ಲ. ಅಲ್ರಿ ಅವ್ರು ಸಾಯ್ತಾರೆ ದುಡ್ಡು. ಏನು ಮಾಡ್ಬೇಕು? 2 ತಿಂಗಳು ಆಗಿದೆ ಸರ್. ಮತ್ತೆ ಬರ್ತೀನಿ ಅಲ್ಲ ಎಜುಕೇಟೆಡ್ ಪೀಪಲ್ ಮಾಡೋ ಕೆಲಸ. ಈ ಸಂದರ್ಭದಲ್ಲಿ ಶಾಸಕರು ಅಂಪಯ್ಯ ನಾಯಕ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಬಸವ ಪಾಟೀಲ್, ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಅರವಿಂದ್ ಸೇರಿದಂತೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಮುಖಂಡರಾದ ಶರಣಯ್ಯ ನಾಯಕ್ ಗುಡ್ದಿನ್ನಿ, BK ಅಮರೇಶಪ್ಪ, ಚನ್ನಬಸವಗೌಡ ಬೆಡ್ದೋರ್, ಸತ್ತರ್ ಬಂಗ್ಲೆವಾಲೆ, ಹಿದಾಯತ್ ನಾಯಕ್, ಬಸವರಾಜ್ ಗುಡ್ದಿನ್ನಿ, ಶಂಕರ್ ಜಗಲಿ, ರೆಹಮತ್ ಅಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.